ಗಾಂಧಿನಗರದ ಮೌರ್ಯ ಸರ್ಕಲ್ ಇಂದ ಮುಖ್ಯಮಂತ್ರಿಗಳ ಮನೆಗೆ ಬೃಹತ್ ರ್ಯಾಲಿ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೇವೆ. ಪೊಲೀಸ್ನವರು ಈಗ ಇದನ್ನ ನಿಲ್ಲಿಸಬೇಕು ಅಂತೇಳಿ, ಸರ್ಕಾರ ಇದನ್ನ ಹತ್ತಿಕ್ಬೇಕು ಅಂತೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂತ ಪ್ರಯತ್ನಗಳೇನಾದ್ರು ನಡೆದ್ರೆ ಅವತ್ತೇ ನಿಮ್ಮ ಸರ್ಕಾರ ಬಿದ್ದೋಗ್ತದೆ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಮುಖ್ಯಮಂತ್ರಿ ಮನೆಗೆ 25ನೇ ತಾರೀಕು ಬೆಂಗಳೂರಲ್ಲಿ ಮುತ್ತಿಗೆ ಆಗುವಂತ ಕಾರ್ಯಕ್ರಮನ, ಬೃಹತ್ ರ್ಯಾಲಿ ಕಾರ್ಯಕ್ರಮನ ಮೌರ್ಯ ಸರ್ಕಲ್ ಇಂದ ಮಾಡ್ತಾ ಇದ್ದೇವೆ. ಎಲ್ಲ ಮಾದಿಗ ಸಂಬಂಧಿತ ಸಂಘಟನೆಗಳು, ಸಮಚಿಂತಕ, ಸಮಾನ ಮನಸ್ಕರು ಮತ್ತೆ ಅವತ್ತಿಂದ ಚಳುವಳಿ ಮಾಡಿರುವಂತ ಯುವಕರುಗಳು ನೀವೆಲ್ಲನಕ್ಕೊಂದು ಭಾಗವಹಿಸಬೇಕು ಅಂತ ಅತ್ಯಂತ ವಿನೀತ ಮನವಿ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನಿಮ್ಗೆ ಉದ್ಯೋಗಗಳು ಖಂಡಿತ ಸಿಗಲ್ಲ. 2 ಲಕ್ಷ ಉದ್ಯೋಗಗಳನ್ನ ನಿಮ್ಗೆ ಯಾಮಾರಿಸ್ಬಿಡ್ತಾರೆ. ನೀವು ಅದೇ ಕೆಲಸಗಳಲ್ಲಿ ಶಾಶ್ವತಗೊಳಿಸೋದಕ್ಕೆ, ನಿಮ್ಮ ಕೆಲಸಗಳಲ್ಲಿ ನಿಮ್ಮನ್ನ ಅಲ್ಲೇ ಅಂಟಿಸೋದಕ್ಕೆ ಸಂಚು ನಡೀತಾ ಇದೆ. ಇದಕ್ಕೋಸ್ಕರ ನೀವು ಎಚ್ಚೆತ್ಕೋಬೇಕು, ನಮ್ಮ ಒತ್ತಿಗೆ ಸೇರಿಸ್ಬೇಕು. ನಾವು ಎಲ್ಲನೂ ಕೂಡ ಎಂಥ ತ್ಯಾಗ ಬಲಿದಾನಕ್ಕೂ ಕೂಡ ನಾವು ಸಿದ್ಧರಾಗಿದ್ದೇವೆ, ಬದ್ಧರಾಗಿದ್ದೇವೆ. ಯಾವ ವ್ಯಕ್ತಿ ಯಾವ ಜಾತಿಯನ್ನು ವಿರೋಧ ಮಾಡೋದಲ್ಲ. ನಾವು ಎಲ್ಲ 101 ಜಾತಿಗೂ ಕೂಡ ಅವರ ಜನಸಂಖ್ಯೆಗೆ ಸಮಾನವಾಗಿ ಮೀಸಲಾತಿ ಹಂಚಿಕೆ ಆಗಬೇಕು ಅನ್ನೋದು ಅಷ್ಟೇ ಒತ್ತಾಯ. ಯಾವ್ರನ್ನ ಬೈಯೋದಲ್ಲ, ನಾವು ಹೊಗಳೋದಲ್ಲ, ಮತ್ತೆ ವಿರೋಧ ಅಲ್ಲ. ಯಾವುದೇ ಪಕ್ಷಕ್ಕೆ, ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವ್ರು ನಾವು ಯಾರು ಅಲ್ಲ. ನಾವು ಮೀಸಲಾತಿಯ ಹೋರಾಟಗಾರರು ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ದಯವಿಟ್ಟು ಮಾಧ್ಯಮಗಳು ಅವತ್ತು ನಮಗೆ ಬೆಂಬಲವನ್ನು 25ನೇ ತಾರೀಕು ಕೊಡಬೇಕು ಅಂತ ಅತ್ಯಂತ ವಿನೀತವಾಗಿ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ.